ಕೊಡೋಣ ಪಾಪ ಅವ್ರಿಗೆ ರಾಜೀನಾಮೆ ಕೇಳ್ತಾ ಇದ್ದಾರೆ, ಕೊಡೋಣ, ಅವ್ರ ಆಸೆ ನೆರವೇರಿಸೋಣ. ಡೋಂಟ್ ವರಿ. ನಾವು ಯಾವ ಇಮೇಜು ಅವಶ್ಯಕತೆ ಇಲ್ಲ. ನಮಗೆ ಜನ ಕೊಟ್ಟಿರೋ ಇಮೇಜೇ ನಮಗೆ ಸಾಕಾಗಿದೆ. ನಮಗೇನು ಕೊಟ್ಟಿದೆ ಇಮೇಜ್ ಇದೆ. ಇವತ್ತು ಜನ ಏನು ಯುವಕರು ಯಾವ ರೀತಿ ಪ್ರೀತಿಯಿಂದ ಅಭಿಮಾನದಿಂದ ಆಚರಣೆ ಮಾಡಬೇಕು ಅಂತ ಬಯಸಿದ್ರು, ಇವರೇನೇನು ಟ್ವೀಟ್ ಮಾಡಿದ್ರು, ಜನತಾದಳದವ್ರು ಏನು ಟ್ವೀಟ್ ಮಾಡಿದ್ರು, ಬಿಜೆಪಿ ಏನು ಟ್ವೀಟ್ ಮಾಡಿದ್ರು, ಯಾರ್ಯಾರು ಏನೇನು ಟ್ವೀಟ್ ಮಾಡಿದ್ರು ಎಲ್ಲ ಬಿಚ್ಚಿ ತೆಗೀಲಿ. ಅವರೆಲ್ಲ ಯಾರ್ಯಾರು ಏನೇನು ಮಾತಾಡಿದ್ರು ಅಂತ ಎಲ್ಲ ನಮ್ಮ ಹತ್ರ ಇದೆ ದಾಖಲೆ. ನಾನು ಹೆಣದ ಮೇಲೆ ರಾಜಕಾರಣ ಅವ್ರು ಮಾಡ್ತಾ ಇದ್ದಾರೆ, ನಾವು ಹೆಣದ ಮೇಲೆ ರಾಜಕಾರಣ ಮಾಡ್ತಿಲ್ಲ. ನಮಗೆ ಸಿನ್ಸಿಯಾರಿಟಿ ಇದೆ. ನಾನು ಕಣ್ಣಲ್ಲಿ ನಮ್ಗೆ ನೀರು ಬಂದದಕ್ಕೆ ಬೇಕಾದ್ರೆ ಮಾಡ್ಬೋದು. ಇವ್ರು ಏನೇನು ಯಾವ ಸಂದರ್ಭದಲ್ಲಿ ಇವ್ರ ಕಣ್ಣೀರು ಏನೇನಾಯಿತು, ನಾನು ಎಲೆಕ್ಷನ್ ಟೈಮಲ್ಲಿ ಯಾವ ಜಿಲ್ಲೆಯಲ್ಲಿ ಏನೇನು ನಡೆದಾಗ ಯಾರ್ಯಾರ ಕುಟುಂಬದ ವಿಚಾರಗಳನ್ನ ಈಗ ನಾನು ಮಾತಾಡೋಕೆ ಹೋಗಲಿಲ್ಲ. ಆಗ ಎಷ್ಟು ಜನ ಯಾವ ಕಣ್ಣು ನೀರು ಒರೆಸಿದ್ರು, ಯಾರು ಮಾತಾಡಿದ್ರು, ಆ ಬಿಜೆಪಿಯವರೆಲ್ಲ ಮಾತಾಡಿದ್ರಾ? ಅವೆಲ್ಲ ಅಸೆಂಬ್ಲಿಗೆ ಇಲ್ಲಿ ಮಾತಾಡಿದ್ರೆ ಮರ್ತೋಗ್ಬಿಡ್ತವೆ. ದಾಖಲೆಗೆ ಬರ್ತದೆ, ನನಗೆ ಗೊತ್ತಿದೆ, ಇದೆಲ್ಲ ಮಾತಾಡ್ತಾರೆ. ನನ್ನೇ ಬಟ್ ಮಾಡಲಿ, ಏನು ನಂದೇನು ಬಟ್ಟು? ನನ್ನ ಬಟ್ ಮಾಡಕ್ಕೆ ಏನಿದೆ ಅವರು? ಇನ್ ವಾಟ್ ವೇ ಐ ಆಮ್ ರೆಸ್ಪಾನ್ಸಿಬಲ್? ಅಂದ್ರೆ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ಉತ್ಸಾಹ ಮಾಡಿದವರು ನೀವೇ ಅಂತ. ನಾನು ಆಯ್ತಪ್ಪ, KSC ಅವರು ಬರೆದ್ರು, ಕಾರ್ಯಕ್ರಮ ಮಾಡಿದ್ರು, ಕಾರ್ಯಕ್ರಮ ಇತ್ತು. ನಾನು ಬೆಂಗಳೂರು ಮಿನಿಸ್ಟ್ರು, ನನಗೆ ಕೆಲವು ಆಫೀಸರ್ಸು ರಿಕ್ವೆಸ್ಟ್ ಮಾಡಿಕೊಂಡ್ರು, ಇವರು KSC ಅವರು ರಿಕ್ವೆಸ್ಟ್ ಮಾಡಿಕೊಂಡ್ರು, 10 ನಿಮಿಷದಲ್ಲಿ ಈ ಥರ ಏನೋ ಹೆಚ್ಚು ಕಮ್ಮಿ ಆಗೋದು ಕಾಣ್ತಾ ಇದೆ ಅಂತೆ, 10 ನಿಮಿಷ ಕ್ಲೋಸ್ ಮಾಡಿ ಅಂತ. ಸ್ಟೇಡಿಯಂಗೆ ಹೋಗಿದ್ದೆ. ಏನು ತಪ್ಪಿದೆ? ಬೆಂಗಳೂರು ಮಿನಿಸ್ಟರ್ ಆಗಿ ನಾನು ಇದಕ್ಕೆ ಹೋಗಿದ್ದೆ, ಏರ್ಪೋರ್ಟ್ಗೆ ಹೋಗಿದ್ದೆ. ನಾನು ಒಬ್ಬನೇ ಹೋಗಿ ಅವ್ರಿಗೆ ಬೇಡ, ಇದನ್ನ ಪ್ರೊಸೆಷನ್ ಮಾಡೋದು ಬೇಡ ಅಂತ ಪರ್ಮಿಷನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ನೀವು ದಯವಿಟ್ಟು ಇದಕ್ಕೆ ಸಹಕಾರ ಕೊಡಬೇಕು ಅಂತ ಹೇಳಿದೆ. ನಾನು ನಮ್ಮ ಕನ್ನಡ ಧ್ವಜ ಕೊಟ್ಬಿಟ್ಟು ನಾನು ವೆಲ್ಕಮ್ ಮಾಡಿದೆ. ತಪ್ಪೇನಿದೆ? ಏನು ಕ್ರೈಮ್ ಮಾಡ್ಬಿಟ್ಟಿದ್ದೀನಿ ನಾನು? 3:30ಕ್ಕೆ ಒಂದು ಡೆತ್ ಆಗಿರೋ ಮಾಹಿತಿ ಇದ್ರೂ ನನಗೆ ಯಾವ ಮಾಹಿತಿನೂ ಇಲ್ಲ. ಐ ಆಮ್ ಟೆಲಿಂಗ್ ಯು. ಗುಪ್ತಚರ ಇಲಾಖೆ ಆಯ್ತು, ಅದೆಲ್ಲ ರಾಜೀನಾಮೆ ಯಾರು ಯಾವ ಟೈಮಲ್ಲಿ ರಾಜೀನಾಮೆ ಕೊಟ್ಟವ್ರು ಅದೆಲ್ಲ ಮಾತಾಡೋಣ. ಅದೆಲ್ಲ ನಮ್ಮನ್ನ ಯಾಕೆ ಟಾರ್ಗೆಟ್ ಅಂದ್ರೆ ನಮ್ಮ ಕಂಡ್ರೆ ಬಹಳ ಪ್ರೀತಿ ಅವ್ರಿಗೆ. ನಮಗೂ ಅವ್ರಿಗೂ ಬಹಳ ಲವ್ ಇದೆ, ಬಹಳ ಹತ್ತಿರವಾಗಿ ನಮ್ಮ ಕಂಡ್ರೆ ಬಹಳ ಅಪಾರವಾದಂತ ನಮ್ಮ ಮೇಲೆ ಪ್ರೀತಿ ಅವ್ರಿಗೆ ನಮ್ಮ ಕಂಡ್ರೆ. ಅದಕ್ಕೆ ಅವರು ನಮ್ಗೆ ರಾಜೀನಾಮೆ ಕೇಳ್ತಾ ಇದ್ದಾರೆ. ಕೊಡೋಣ ಅವ್ರು ರಾಜೀನಾಮೆ. ಜಂಟಿ ಯಾವತ್ತು ಬಿಟ್ಟವ್ರು? ಜಂಟಿ ಯಾವಾಗಲೂ ಜಂಟಿನೇ ಅವರು. ಜಂಟಿ ಯಾರು ಬಿಡೋದು ಬೇಡ ಅಂತ ಹೇಳಿದ್ರು. ಎಲ್ಲ ಟೈಮಲ್ಲಿ ಜಂಟಿನೇ ಅಲ್ವಾ? ಎಲೆಕ್ಷನ್ ಆದ್ಮೇಲೆ ಜಂಟಿನೇ ಯಾರು ಮಾಡಲಿ, ಇನ್ನೂ 10 ಜನ ನಾನು ಬೇಕಾದ್ರೆ ಸೇರಿಸ್ಕೊಳ್ಳಿ. ನನಗೂ ಗೊತ್ತಿದೆ ಯಾರು ಬ್ಯಾಕ್ಗ್ರೌಂಡ್ ಅಲ್ಲಿ ಏನೇನು ಮಾಡ್ತಾ ಇದ್ದಾರೆ ಎತ್ತ ಅಂತೇಳಿ. ದೇವರು ನಮ್ಗೆ ಅಷ್ಟೋ ಇಷ್ಟೋ ಜ್ಞಾನವನ್ನ ಕೊಟ್ಟಿದ್ದಾರೆ. ಅವ್ರು ಹೋರಾಟ ಮಾಡ್ಪಾಪ, ಅವ್ರು ಏನ್ ಮಾಡ್ತಾರೆ ನೋಡಿಯಪ್ಪ. ಐ ಡೋಂಟ್ ವಾಂಟ್ ಟು ಟೆಲ್. ಇಟ್ ಈಸ್ ಎ ಡಿಸಿಷನ್ ಇನ್ ದಿ ಇಂಟ್ರೆಸ್ಟ್ ಆಫ್ ಎ ಕಾಮನ್ ಮ್ಯಾನ್ ಲೈಫ್. ನಮ್ಮ ಸರ್ಕಾರ, ಮುಖ್ಯಮಂತ್ರಿಗಳು ತೆಗೆದುಕೊಂಡಿದ್ದಾರೆ. ಅವರೊಬ್ಬರದೇ ತೀರ್ಮಾನ ಅಲ್ಲ, ಎಲ್ಲರ ಹತ್ರನೂ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ದಾರೆ. ನೀವು ನಾವು ಏನ್ ಮಾಡಬೇಕು ಅನ್ನೋದು ನಂಬಿಟ್ಟಿದ್ದು. ಯಾರ್ದೋ ಮಾತು ಕೇಳ್ಕೊಂಡು ನಾವು ಯಾರ್ದೋ ಟೀಕೆ ಟಿಪ್ಪಣಿಲಿ ಯಾರ್ದೋ ಅವರು ಚಟಕ್ಕೆ ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ನಮ್ಗೆ ಗೊತ್ತಿದೆ. ಜನ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಜನಕ್ಕೆ